ನಮಸ್ಕಾರ. ಈ ಸುದರ್ಶನ ಬೇರು ಅಂತ ಸಿಗುತ್ತೆ. ಸುದರ್ಶನ ಬೇರನ್ನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬಹುದು, ಅಥವಾ ವ್ಯಾಪಾರ ಮಾಡುವ ಸ್ಥಳದಲ್ಲಿ, ವ್ಯಾಪಾರ ಮಾಡ್ತಿರ್ತೀರಲ್ಲ, ಬಿಸ್ನೆಸ್ ಮಾಡುವ ಸ್ಥಳದಲ್ಲೇ ಇಟ್ಕೊಂಡು ಪೂಜೆ ಮಾಡ್ಬೋದು. ಈ ಒಂದು ಸುದರ್ಶನ ಬೇರನ್ನ ಎಲ್ಲೇ ಸಿಕ್ಕರೂ ಬಿಡಕ್ಕೆ ಹೋಗ್ಬಿಡಿ. ಖಂಡಿತವಾಗ್ಲೂ ಭಯಂಕರ ದುಡ್ಡು. ಆಕಸ್ಮಿಕವಾಗಿ ಧನಲಾಭ ಅಂತೀವಿ, ಆಕಸ್ಮಿಕವಾದ ಧನಲಾಭ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಮನಿ ಬಂದ್ಬಿಡುತ್ತೆ. ಅಂದ್ಕೊಂಡಿರಲ್ಲ ನೀವು, ಯಾವುದೋ ದುಡ್ಡು ಬರೋದಿತ್ತು, ನಿಮಗೆ ಬರಬೇಕಾದ ದುಡ್ಡು ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ಬಿಡುತ್ತೆ. ಅವ್ರು ಕೊಡಲ್ಲ ಅಂದ್ಕೊಂಡಿರ್ತೀರ, ಬಂದು ಕೊಟ್ಟೋಗ್ಬಿಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಸ್ತಿ ವಿಚಾರದಲ್ಲಿ, ಎಸ್ಪೆಷಲಿ ಆಸ್ತಿ ಪ್ರಾಪರ್ಟಿ ವಿಚಾರದಲ್ಲಿ ಬರಲ್ಲ ಅಂತ ಇರ್ತೀರ. ಜಗಳ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಇನ್ನೊಂದು ಮತ್ತೊಂದು ಇರುತ್ತೆ. ಜಸ್ಟ್ ಅದು ಆಕಸ್ಮಿಕವಾಗಿ ಆಸ್ತಿ ವಿಚಾರದಲ್ಲಿ ಲಾಭ ಬಂದ್ಬಿಡುತ್ತೆ. ನಿಮಗೆ ಆಸ್ತಿ ವಿಚಾರದಲ್ಲಿ ಒಳ್ಳೆಯದಾಗ್ಬಿಡುತ್ತೆ. ಈ ಒಂದು ಸುದರ್ಶನ ಬೇರಿಗೆ ಅಷ್ಟಕ್ಕೊಂದು ಶಕ್ತಿ, ತಾಕತ್ತಿದೆ. ಯಾವ ದಿನ ಇಡಬೇಕು, ಯಾವ ಮಂತ್ರ ಪಠಣೆ ಮಾಡಬೇಕು ನೋಡಿ, ಅದು ಇಂಪಾರ್ಟೆಂಟು. ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈ ಸುದರ್ಶನ ಬೇರು ಅಂತ, ಈ ಸುದರ್ಶನ ಗಿಡ ಅಂತ ಬರುತ್ತೆ. ಈ ಸುದರ್ಶನ ಗಿಡದ ಬೇರು ನೀವು ಹುಣ್ಣಿಮೆ ಶುಕ್ರವಾರದಂದು ಅಥವಾ ಅಮಾವಾಸ್ಯೆ ಶುಕ್ರವಾರದಂದು, ಹುಣ್ಣಿಮೆ ಶುಕ್ರವಾರ ಅಥವಾ ಅಮಾವಾಸ್ಯೆ ಶುಕ್ರವಾರದಂದು ತಂದು ಮನೆಯಲ್ಲಿಟ್ಟು, ದೇವ್ರ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆ ಒಳಗಡೆ ಇಟ್ಟು ಪೂಜೆ ಮಾಡಿ. ಅಥವಾ ವ್ಯಾಪಾರ ಮಾಡ್ತಿರ್ತೀರಲ್ಲ, ಬಿಸ್ನೆಸ್ ಜಾಗದಲ್ಲಿ ಇಟ್ಟು ಒಂದು ಚಿಕ್ಕ ತಟ್ಟೆಯಲ್ಲಿ ಇಟ್ಟುಬಿಟ್ಟು ಪೂಜೆ ಮಾಡ್ತಾ ಬನ್ನಿ. ಹೆಚ್ಚಾಗಿ ಓಂ ಲಕ್ಷ್ಮೀ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಎಸ್ಪೆಷಲಿ ಮಂಗಳವಾರದ ದಿನ, ಶುಕ್ರವಾರದ ದಿನ ತಪ್ಪದೆ ಪೂಜೆ ಮಾಡಿ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಆಕಸ್ಮಿಕವಾದ ಧನಲಾಭ ನೋಡಿ, ಆಕಸ್ಮಿಕವಾದ ಧನಲಾಭ, ಆಸ್ತಿ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ. ಜೊತೆಗೆ ಈ ಸಾಲಬಾಧೆ ವಿಚಾರದಲ್ಲಿ ಇರುತ್ತಲ್ಲ, ಸಾಲಬಾಧೆ ವಿಚಾರದಲ್ಲೂ ನಿಮಗೆ ಎಕ್ಸಲೆಂಟ್ ರಿಸಲ್ಟ್ ಬರುತ್ತೆ. ಈ ಸುದರ್ಶನ ಬೇರು ನೋಡಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗ್ರಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳ್ರಿ, ಸುದರ್ಶನ ಗಿಡ ಅಂತ ಬರುತ್ತೆ. ಯೂಟ್ಯೂಬಲ್ಲಿ ಹೊಡೆದು ನೋಡಿ, ಸುದರ್ಶನ ಬೇರು ಅಂತ ಹೊಡೀರಿ, ಬರುತ್ತೆ, ನಿಮಗೆ ಸಿಗುತ್ತೆ. ಸುದರ್ಶನ ಬೇರು, ಸುದರ್ಶನ ಗಿಡ ಅಂತ ಇರುತ್ತೆ. ಒಳ್ಳೆ ಕ್ಯಾಕ್ಟಸ್ ಥರ ಇರುತ್ತೆ ಅದು. ಸುದರ್ಶನ ಗ್ರೀನ್ ಕಲರು ಕ್ಯಾಕ್ಟಸ್ ಥರ ಬೆಳೆದಿರುತ್ತೆ ನೋಡಿ. ಅಲ್ಲಿ ಸಿಕ್ಕರೆ ಅದ್ರದ್ದು ಬೇರೆ ತಗೊಳ್ರಿ. ಇಲ್ಲ, ಗ್ರಂಥಿಗೆ ಅಂಗಡಿ ಒಳಗಡೆ ಹೋಗಿ ಹುಣ್ಣಿಮೆ ಶುಕ್ರವಾರ ಅಥವಾ ಅಮಾವಾಸ್ಯೆ ಶುಕ್ರವಾರದಂದು ತಂದು ಮನೆಯಲ್ಲಿ ಅಥವಾ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಇಟ್ಟು ಓಂ ಲಕ್ಷ್ಮೀ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಮಂಗಳವಾರ ಶುಕ್ರವಾರ ಕಂಪಲ್ಸರಿ ಪೂಜೆ ಮಾಡ್ತಾ ಬನ್ನಿ, ಈ ಮಂತ್ರ ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ ಅದೃಷ್ಟ, ಸಡನ್ ಲಕ್, ಸಡನ್ ಅದೃಷ್ಟ ಬರೋ ಅಂಥ ಚಾನ್ಸಸ್ ಮೇಜರ್ ಆಗಿರುತ್ತೆ. ಈ ಒಂದು ಸುದರ್ಶನ ಬೇರು ಅಂತೀವಿ. ಸುದರ್ಶನ ಬೇರು ತುಂಬ ಪವರ್ಫುಲ್ ಬೇರು. ಈಗ ಮನುಷ್ಯನಿಗೆ ಜಾತಕಗಳಲ್ಲಿ ಹಂಗಿರ್ತವೆ, ಗ್ರಹಗತಿಗಳು, ಪ್ಲೇಸ್ಮೆಂಟು, ಸ್ಥಿತಿಗತಿಗಳು ಆ ರೀತಿ ಕುತ್ಕೊಂಡು ದಶಾಭುಕ್ತಿಗಳಲ್ಲಿ ಆಪ್ರೇಟ್ ಆದಾಗ ಮನುಷ್ಯನಿಗೆ ಏರುಪೇರು ಉಂಟಾಗೋದು ಸಹಜ. ಅದಕ್ಕೋಸ್ಕರ ಏನಾದರೂ ಈ ಒಂದು ತಂತ್ರ, ಒಂದು ಮಂತ್ರಗಳು ಹುಡುಕ್ತಾ ಇರ್ತಾನೆ ಮನುಷ್ಯ, ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ. ಇದು ಕಲಿಯುಗದಲ್ಲಿ ದುಡ್ಡು ಬೇಕಲ್ಲ ಬದುಕಲಿಕ್ಕೆ. ಇದು ಒಂದು ಏಳಿಗೆ ಅಭಿವೃದ್ಧಿ ಆಗಲಿಕ್ಕೆ ಏನಾದರೂ ಒಂದು ಮಂತ್ರ ಹುಡುಕ್ತಿರ್ತಾನೆ. ಇದು ಒಂದು ಮಾಡಿಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ನಮಸ್ಕಾರ.